ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪೇಕ್ಷಾ, ಏನೇ ಮಾಡ್ತಿದ್ಯಾ? ಆರ್ತಿ ತಟ್ಟೆನ ಹಿಂಗ್ ತಳ್ತಾರ? ನೀನ್ ಮಾಡಿದ ಕೆಲ್ಸಕ್ಕೆ ಇನ್ನೇನ್ ಮಾಡ್ಬೇಕು? ನಾನೇನ್ ಮಾಡ್ದೆ ಅಂತ ಹೀಗಾಡ್ತಿದ್ಯಾ? ಅಥರ್ವಂಗೆ ಗಂಡ್ ನೋಡಕ್ ಹೇಳಿದ್ಯಾ ನನ್ಗೆ? ಯಾರನ್ನ ಕೇಳಿ ನನಗ್ ಗಂಡ್ ಹುಡ್ಕಕ್ಕೆ ಅಥರ್ವಂಗ್ ಹೇಳ್ದೆ ನೀನು? ಯಾರನ್ಯಾಕೆ ಕೇಳ್ಬೇಕು? ನೀನು ನನ್ನ ಮಗಳು. ಅಮ್ಮನಾಗಿ ನಿನಗೆ ಹುಡುಗನ್ನ ಹುಡ್ಕೋ ಅಧಿಕಾರ ನನಗಿದೆ. ಸುಧಾ, ಸಾಕು, ಸುಮ್ನೆ ಇರ್ತೀರಾ? ಇನ್ನು ಎಷ್ಟ್ ದಿನ ಅಂತ ನಿಮ್ ಮಗಳ ಪರ ವಹಿಸ್ಕೊಂಡ್ ಬರ್ತೀರಾ ನೀವು? ಅವಳು ಹುಚ್ಚಾಟನ ಮೊದ್ಲು ನಿಲ್ಸಕ್ಕೆ ಅಂತ ಹೇಳಿ ಅವಳ ಲೈಫ್ ನ ಸೆಟ್ಲ್ ಮಾಡೋದ್ರ ಕಡೆ ಗಮನ ಕೊಡ್ರಿ. ಅಥರ್ವ ಮದುವೆ ಮಾಡ್ಕೊಂಡು ಹೆಂಡತಿ ಮಗು ಅಂತ ಸುಖವಾಗಿದ್ದಾನೆ. ಇವಳಿಗೆ ಏನ್ ಬಂದಿದೆ ಅಂತ ಹೀಗೆಲ್ಲ ಆಡ್ತಿದ್ದಾಳೆ? ಅಮ್ಮ, ಇನ್ನು ಒಂದು ಮಾತಾಡಿದ್ರು ನಾನ್ ಸುಮ್ನೆ ಇರಲ್ಲ ಅಲ್ವೇ? ನಾನು ನಿಮ್ಮಪ್ಪ ಇಬ್ರು ಇಲ್ದೇ ಇರೋ ಟೈಮಲ್ಲಿ ಅಥರ್ವನ್ನ ಮನೆ ಕರ್ಸ್ಕೊತ್ಯಾ? ಮನೇಲೆ ಕೂತ್ಕೊಂಡು ಕುಡಿತೀಯಾ? ಮರ್ಯಾದಸ್ತ್ರ ಮಾಡೋ ಕೆಲ್ಸ ಏನ ಇದು? ಥೂ, ಅಸಹ್ಯ ಅನ್ಸಲ್ವಾ ನಿಂಗೆ? ಇಷ್ಟೆಲ್ಲ ಆದ್ಮೇಲೂ ನಿಮ್ಗೆ ನಿಮ್ ಮಗಳ ಪರ ವಹಿಸ್ಕೊಂಡ್ ಬರ್ಬೇಕು ಅಂತ ಅನ್ಸತ್ತಾ? ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರೀ ಜವಾಬ್ದಾರಿ? ಹೆಣ್ಮಕ್ಳು ಅಂದ್ರೆ ಕೆಂಡದ ತರ ಅಂತ ದೊಡ್ಡೋರು ಸುಮ್ನೆ ಹೇಳಿಲ್ಲ. ಹೋಗ್ಲಿ, ಇವಳು ಹೀಗೆಲ್ಲ ಆಡ್ತಾ ಇದ್ರೆ ನೋಡಿ ಜನ ಏನಂತಾರೆ? ಯಾರ್ ಏನೇ ಹೇಳಿದ್ರು, ನೀನ್ ಏನೇ ಹೇಳಿದ್ರು ನನಗ್ ಅಥರ್ವ ಬೇಕು. ನೋಡಿದ್ರಾ ಈ ಜಗಮಂಡಿನ? ಅಪೇಕ್ಷಾ, ಸರಿಯಾಗಿ ಕೇಳಿಸ್ಕೊ. ಅಥರ್ವ ನಿನಗೆ ಈ ಜನ್ಮದಲ್ಲ, ಯಾವ ಜನ್ಮದಲ್ಲೂ ಸಿಗೋದಿಲ್ಲ. ನೋಡಿ ಡ್ಯಾಡ್, ದಯವಿಟ್ಟು ಇಬ್ರು ಜಗಳ ಆಡೋ ನಿಲ್ಸಿ. ಹಬ್ಬದ ದಿವಸನೂ ಗಲಾಟೆ ಬೇಕಾ? ನಿಮ್ ಮಗಳು ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ಇನ್ನೇನ್ ಮಾಡ್ಬೇಕು? ಅಪ್ಪ ಮಗಳು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಡ್ಯಾಡ್, ಮಗಳೇ, ತಪ್ಪು ತಿಳ್ಕೊಬೇಡ ಪುಟ್ಟ. ಅಮ್ಮ ಹೇಳ್ತಿರೋದು ತಪ್ಪಲ್ಲ. ತಾಯಿಯಾಗಿ ಅವಳು ನಿಂಗೆ ಸರಿಯಾದ ಮಾತೇ ಹೇಳಿದಾಳೆ. ನೋಡಮ್ಮ, ಇಷ್ಟು ದಿವಸ ನೀನು ಮಾಡ್ತಿರೋದೇ ಸರಿ, ನೀನು ಹಠಾನೇ ಸರಿ ಅಂತ ನಾನು ಸಾಥ್ ಕೊಟ್ಟೆ. ಆದರೆ ಈಗ ಅನ್ನಿಸ್ತಿದೆ ನಿಮ್ಮಮ್ಮ ಹೇಳ್ತಿರೋದೇ ಸರಿ ಅಮ್ಮ. ನನಗ್ಯಾಕೋ ಇತ್ತೀಚೆಗೆ ನೀನು ತುಂಬ ದಾರಿ ತಪ್ತಿದ್ಯಾ ಅಂತ ಅನ್ನಿಸ್ತಿದೆ. ಯೋಚನೆ ಮಾಡಮ್ಮ. ಡ್ಯಾಡ್, ಅಣ್ಣ ಮೊದ್ಲೇ ಹೇಳ್ಬೇಕು ತಾನೆ? ಅಯ್ಯ, ಹೇಳಿದ್ರು ನೀನು ಒಪ್ಕೋತಿರ್ಲಿಲ್ವಲ್ಲ ವಿರಾಟ್? ಯಾಕಂದ್ರೆ ಪಾಪ ನಿನಗೆ ಎಣ್ಣೆ ವಾಸನೆ ಆಗಲ್ವಲ್ಲ. ಮನೇಲಿ ದೊಡ್ಡವರು ಅಂದ್ರೆ ನೀವೇ ಸಂಪ್ರದಾಯಕ್ಕೆ ತಲೆ ಬಾಗ್ಸ್ಬೇಕಾದ್ರೆ ನಂದೇನ್ ಮಾವ? ಅರ್ಚಕರು ಪದ್ಧತಿ ಸಂಸ್ಕಾರ ಅಂತ ಹೇಳಿದ್ಮೇಲೆ ನಾನ್ ನನ್ನ ಶ್ರೀಮತಿ ಕೈಲಿ ಎಣ್ಣೆ ಹಚ್ಚಿಸ್ಕೊಂಡು ಸ್ನಾನ ಮಾಡಿಸ್ಕೊತೀನಿ. ಚತುರ ಅಲ್ಲಲ್ಲ, ರಸಿಕ. ಹಾಗಂತ ಎಣ್ಣೆ ಸ್ನಾನ ಮಾಡ್ಲೇಬೇಕು ಅಂತ ಇಲ್ಲ ವೀರ್. ಮೊದ್ಲೇ ಕಾಲ್ ನೋವು ಅಂತಿದ್ಯಾ, ರೆಸ್ಟ್ ಮಾಡು, ಹೋಗು. ಅದೇ ಕಾಲ್ ನೋವಿಗೆ ಎಣ್ಣೆನಲ್ಲಿ ಮಸಾಜ್ ಮಾಡಿ ಬಿಸಿ ಬಿಸಿ ಸ್ನಾನ ಮಾಡಿದ್ರೆ
ನೋವೆಲ್ಲ ಹೊಟ್ಟೋಗತ್ತೆ. ಹಾಗಾದ್ರೆ ಎಣ್ಣೆ ಹೆಚ್ಚಿಸ್ಕೋತೀನಿ, ಬಿಸಿನೀರಲ್ಲಿ ಸ್ನಾನ ಮಾಡ್ತೀನಿ.